ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಮಾವಿನಕಾಯಿದು ಮಸಾಲೆ ಚಿತ್ರಾನ್ನ ಮಾಡೋಣ. ರೆಗ್ಯುಲರ್ ಆಗಿ ಮಾವಿನಕಾಯಿದು ಚಿತ್ರಾನ್ನ ನಾವು ತಿಂದಿರ್ತೀವಿ. ಸ್ವಲ್ಪ ಇದರಲ್ಲಿ ಡಿಫ್ರೆಂಟಾಗಿ ಫ್ಲೇವರ್ ಬರೋ ಹಾಗೆ ಮಸಾಲೆನ ಸೇರಿಸಿ ಮಾಡಿದ್ದು ತುಂಬ ರುಚಿಯಾಗಿತ್ತು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ನಾವು ಕಟ್ಟೀಸ್ ಕಿಚನಲ್ಲಿ. ಮಾವಿನಕಾಯಿ ಸೀಸನ್ಸ್ ಶುರು ಆಯಿತು ಅಂದರೆ ಡಿಫ್ರೆಂಟಾಗಿರೋ ದಿನ ಒಂದೊಂದು ಮಾವಿನಕಾಯಿದು ನಾವು ರೆಸಿಪಿ ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ಸಿಗೋದೇ 2 ತಿಂಗಳೋ 3 ತಿಂಗಳೋ ಅದು. ಸೊ ಈ ರುಚಿಯಾಗಿರೋ ವೆರೈಟಿ ಆಗಿರೋ ಡಿಶಸ್ ಮಾಡೋಣ ನಾವು ಕಟ್ಟೀಸ್ ಕಿಚನಲ್ಲಿ. ಮೊದಲನೇದಾಗಿ ಈ ಸಾರಿ ಸೀಸನ್ಗೆ ಮೊದಲನೇದು ಮಾವಿನಕಾಯಿದು ಮಸಾಲೆ ಚಿತ್ರಾನ್ನ. ನಾನು ಇದಕ್ಕೆ ಸುಮಾರು 200 ಗ್ರಾಮಷ್ಟು ವೇಟ್ ಇದೆ. ಇದು ಮೀಡಿಯಮ್ ಆಗಿರೋ ಹುಳಿ ಇರೋ ಕಾಯಿ, ನಮ್ಮ ತೋಟದಲ್ಲಿ ತೆಗೆದಿರೋ ಕಾಯಿದು. ಸೊ ಇದರಿಂದ ನಾನು ಮುಂಚೆ ಸಿಪ್ಪೆ ತೆಗೆದೇನೆ ಹೆರ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ನೀವು ಸಿಪ್ಪೆ ತೆಗೆದಾದರೂ ಹೆರ್ಕೋಬೋದು ಅಥವಾ ಹಾಗೇನೂ ಹೆರ್ಕೋಬೋದು. ಮಸಾಲೆಗೆ 2 ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, ಮೀಡಿಯಮ್ ಸ್ಪೈಸಿ ಇದೆ ಇದು, 1/4 ಕಪ್ಪಷ್ಟು ಕರಿಬೇವು, ಹಾಗೆಯೇ 1/4 ಕಪ್ಪಷ್ಟು ಪುದೀನ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡೋದು ಬೇಡ, ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಳೋಣ ದರಿಯಾಗಿ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ತಾಯಿದ್ದೇನೆ ಬಾಣಲೆಗೆ. ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಯೋ ಅಷ್ಟರಲ್ಲಿ ನಾವು ಇದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೋಬೋದು. ಸಾಸಿವೆ ಸಿಡಿಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಜೀರಿಗೆ ಹಾಕಿರೋದು ಅರ್ಧ ಚಮಚದಷ್ಟು. ಮತ್ತು ಇದಕ್ಕೆ ಜೀರಿಗೆ ಸಿಡಿದಾದ್ಮೇಲೆ 1 ಚಮಚೆ ಕಡಲೆಬೇಳೆ, 1 ಚಮಚೆ ಉದ್ದಿನಬೇಳೆ, ಮತ್ತು 1ರಿಂದ 2 ಸ್ಪೂನ್, ಜಾಸ್ತಿ ಇಷ್ಟ ಆದರೆ 2 ಸ್ಪೂನ್ ಹಾಕ್ಕೊಳ್ಳಿ ಶೇಂಗಾ, ಅಥವಾ 1 ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡಿರೋದು. ಇದನ್ನು ಚೆನ್ನಾಗಿ ಸ್ವಲ್ಪ 1-2 ನಿಮಿಷ ಕೈ ಆಡಿಸಿದರೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಇದಕ್ಕೆ ನೋಡಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದೆ ಎಣ್ಣೆಯಲ್ಲಿ, ಗೋಲ್ಡನ್ ಬ್ರೌನ್ ಕಲರ್ ಬಂತು. ಈಗ ಇದಕ್ಕೆ ನಾವು 7-8 ಕರಿಬೇವು ಸೊಪ್ಪು ಸೇರಿಸ್ಕೊಳ್ಳೋಣ. ನಾನು ಹೆಚ್ಚಿಲ್ಲ ಅದನ್ನು ಇಡೀಯಾಗೆ ಸೇರಿಸಿರೋದು. ಹಾಗೆ 1-2 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಸೇರಿಸ್ಬೋದು. ರುಚಿಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ 2 ರೀತಿಯಾಗಿ. ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಸ್ವಲ್ಪ ಜಾಸ್ತಿನೇ ಹಾಕಿರೋದು, ತುಂಬ ಘಮ ಬರುತ್ತೆ, ರುಚಿಯಾಗಿರುತ್ತೆ ಅಂತ. ಸುಮಾರು ಅರ್ಧ ಸ್ಪೂನ್, ದೊಡ್ಡ ಸ್ಪೂನ್ಲಿ ಅರ್ಧ ಸ್ಪೂನ್, ಚಿಕ್ಕ ಸ್ಪೂನ್ಲಿ ಆದರೆ 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಮತ್ತು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ ಥರ, ಅದನ್ನು ಹಾಕೋಣ. ಕರಿಬೇವು ಮತ್ತು ಪುದೀನ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ನಾವು ಕಡಿಮೆ ಅಂದ್ರೆ 3-4 ನಿಮಿಷ ಬಾಡಿಸ್ಕೋಬೇಕು. ಪುದೀನದು ಮತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಮಾಡಿಸ್ಕೋಬೇಕು. 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಎಣ್ಣೆ ಸಪ್ರೇಟ್ ಆಗುತ್ತೆ. ಆವಾಗ ಸಾಂಬಾರು ಪೌಡ್ರ್ ಅಥವಾ ರಸಂ ಪೌಡ್ರ್ ಯಾವ್ದು ಹಾಕಿದ್ರೂ ನಡೆಯುತ್ತೆ. ಅದನ್ನು ಅರ್ಧ ಸ್ಪೂನಷ್ಟು ಹಾಕಿ ತುರಿದಿರೋ ಮಾವಿನಕಾಯಿನ ಹಾಕೋಣ. ಇದನ್ನು ನಾವು ಸುಮಾರು 3-4 ನಿಮಿಷವರೆಗೂ ಹುರ್ಕೋಬೇಕು. 1-2 ನಿಮಿಷದಷ್ಟು ಈ ಥರ ಹುರ್ಕೊಂಡಾದ್ಮೇಲೆ ನಾವು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಾದ್ಮೇಲೆ ಮತ್ತೆ 1-2 ನಿಮಿಷ ಹುರಿದ್ರೆ ಅದು ಇನ್ನೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮಾವಿನಕಾಯಿ. ನೋಡಿ ಇದಕ್ಕೆ ನಾನು ಸುಮಾರು 1 ಸ್ಪೂನು, ರುಚಿಗೆ ತಕ್ಕಷ್ಟು, ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಸೇರಿಸ್ಕೋಬೋದು. ನಾವು ಅನ್ನಕ್ಕೆ ಎಷ್ಟು ಅನ್ನ ತೆಗೆದಿಟ್ಟಿರ್ತೀವಲ್ಲ ಆ ಅಳತೆ ಮೇಲೆ ಇದು ಬೇಕಾಗುತ್ತೆ ಉಪ್ಪು. ನಾನು ಸುಮಾರು 1 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸಾದ್ಮೇಲೆ ಇನ್ನೂ ಬೇಗ ಬೇಯುತ್ತೆ ಮಾವಿನಕಾಯಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾವಿನಕಾಯಿ ರೆಡಿ. ನಾನು 3 ಕಪ್ಪಷ್ಟು, ಯಾವ ಬಟ್ಲದಲ್ಲೇ ಮಾವಿನಕಾಯಿ ತೊಗೊಂಡಿದ್ನಲ್ಲ ಆ ಬಟ್ಲದ್ಲೇ 3 ಬಟ್ಲದಷ್ಟು ಅನ್ನನ ಆರಕ್ಕಿಟ್ಟಿದ್ದೆ. ಅಂದರೆ ಬಿಸಿ ಅನ್ನ ಮಾಡಿಬಿಟ್ಟು ಅದನ್ನು ಪೂರ್ತಿ ತಣ್ಣಗೆ ಮಾಡಿದ್ದೆ, ಅಂದರೆ ಉದುರಾಗುತ್ತೆ ಅಂತ. ಹಾಗೆ 3 ಕಪ್ಪು ಕುಕ್ಡ್ ರೈಸ್, ಅಂದರೆ ಬೇಯಿಸ್ಕೊಂಡಿರೋ ಮತ್ತು ಬೇಯಿಸಿ ಆರಿಸ್ಕೊಂಡಿರೋ ರೈಸನ್ನು ಇದ್ರ ಜೊತೆ ಕಲಿಸ್ತಾ ಇದ್ದೀನಿ. ಈ ನಾವು ಮಾಡಿರೋ ಮಸಾಲೆ ಪ್ರಮಾಣಕ್ಕೆ ರೈಸ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ನೋಡಿ ಕಲರು ತುಂಬ ಚೆನ್ನಾಗಿ ಬಂದಿದೆ, ಹಸಿರಲ್ಲ ಕೆಂಪಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕಲರು, ಮತ್ತು ರುಚಿನೂ ಅಷ್ಟೇ ಸೂಪರಾಗಿದೆ. ಬಿಸಿ ಬಿಸಿ ಸರ್ವ್ ಮಾಡಿದರೂ ಚೆನ್ನಾಗಿರುತ್ತೆ, ಆರಿದ್ದು ತಿಂದ್ರೂ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ನೀವು ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.